ಸೊ ನಾವು ಈಗ ಜಸ್ಟ್ ರೂಮಿಗೆ ಹೊಂಟೇವಿ. ಸೊ ನಾವು ಪಂಚಮುಖಿ ಅಷ್ಟ ನೋಡೇವಿ. ಎದಕ್ಕಂತಂದ್ರೆ ರಥೋತ್ಸವ ಐತೆ ಅಂತ ಹೇಳಿದ್ದೆ ಅಲ್ಲ. ಆಮೇಲೆ ಅದ್ರದ್ದು ವಿಡಿಯೋ ನಾನು ಬೇರೆ ಇದ್ರನಾಗ ಹಾಕ್ತೀನಿ, ಅಂದ್ರೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ವಿಡಿಯೋನಾಗ ಹಾಕಿದೆ ಅಂದ್ರೆ ವ್ಲಾಗ್ ಭಾಳ ದೊಡ್ಡದಾಗ್ತದೆ. ಸೊ ಈಗ ಫಸ್ಟ್ ರಥೋತ್ಸವಕ್ಕೆ ರೆಡಿ ಆಗೋಣ, ಮತ್ತು ಲುಂಗಿ ಮತ್ತು ಶಲ್ಯ ಉಟ್ಕೊಂಡು. ಸೊ ಈಗ ಇದೇ ಎಕ್ಸಿಟ್. ಈಗ ನಾ ಬರತ್ತೇನಲ್ಲ, ಇಲ್ಲೆಲ್ಲ ನಿಮಗೆ ಶಾಪ್ ಕಾಣ್ತೈತೆ ನೋಡ್ರಿ. ಈಗ ಮತ್ತೆ ಬೇರೆ ಪ್ಲೇಸಿಗೆ ಹೋಗೋದೈತಿ, ನೋಡೋಣ. ಕ್ಲೈಮೇಟ್ ಫುಲ್ ಮಸ್ತ್ ಐತಿ. ನೀವು ಇಲ್ಲಿ ಬರಬೇಕಾ, ವಿಸಿಟ್ ಅಂತೂ ಮಾಡಬೇಕಾ ನೋಡ್ರಿ. ಈಗ ಈಗ ಚಾ ಕುಡ್ದ ಆಟೋ ಎಷ್ಟು ತಗೊಂತಾರ ಅಂತ ಕೇಳೋಣ ಬರ್ರಿ. ಟೈಮ್ ಈಗ ಆಫ್ಟರ್ನೂನ್ 3 o'clock ಹಂಗೆ ಆಗ್ಯದ. ಸೊ ಈಗ ಫಸ್ಟ್ ಚಾ ಕುಡಿಯೋಣ. ಇವ್ರು ನೋಡಿ, ನಮ್ಮ ಮಮ್ಮಿ ಯಾವತ್ತೂ ಡಿಸ್ಟರ್ಬ್ ಮಾಡಕ್ಕೆ ಇದ್ದೇ ಇರ್ತಾರೆ ನನ್ನ ಕೂಟ. ಫ್ರೀ ಅವರ್ಸ್ ಈ ಮೂರುವರೆ ನಾಲ್ಕು. ದೂರ ಆಗ್ತದಲ್ಲ. ಬಿಚ್ಚಾಲೆ ಒಂದು ಬಿಟ್ಕೊಂಡು ಈಗ ಉಳ್ಕಿದೆಲ್ಲ ತೋರಿಸ್ತೀರಾ? ಒಂದೇ ಫ್ಯಾಮಿಲಿನೇ ಇದೆ. ಪಂಚಮುಖಿ ಪಂಚಮುಖಿ ಎಲ್ಲ ತೋರಿಸೋದು ಎಷ್ಟು? ನೀವು ತೋರಿಸ್ತೀರಿಲ್ಲ, ಅಲ್ಲಿ ಒಯ್ದು ಬಿಡ್ತೀರಾ? ಅದನ್ನೇ ಕೇಳಿದ. ಬಿಚ್ಚಾಲೆ ಒಂದು ಬೇಡ, ನಮ್ಗೆ ದೂರ ಆಗುತ್ತೆ. ಅದು ಬಿಟ್ಟು ಎಷ್ಟು ಕೊಡೋದು? 7 ಜನ ಇದ್ದೇವೆ ನೋಡಿ. ಒಂದು ಫುಲ್ ಆಗ್ಬಿಡ್ತೀವಿ ಮಟನ್. ಫುಲ್ ಅಂದರೆ 10 ಹಾಕಂತೀವಿ ಮೇಡಮ್. ಅಂದರೆ ಅವರು 1000 ರೂಪಾಯಿ, ಸಪ್ರೇಟ್ ಅಂದರೆ 500 ರೂಪಾಯಿ ಕೊಡೋಣ. ಸೊ ಈಗ ಆಲ್ರೆಡಿ ಕುಂತೇವೆ ನಾವು ಆಟೋಗೆ. ಶೇರಿಂಗ್ ಆಟೋಗೆ 100 ರೂಪಾಯಿ ಐತಿ. ಸೊ ವೇಟ್ ಮಾಡತ್ತೇವೆ ನಾವು ಅದಕ್ಕೆ. ಇನ್ನೂ ಒಂದು 3 ಜನ ತುಂಬಿದ್ರಂದ್ರೆ ಫುಲ್ ಆಗ್ತೈತೆ ಆಟೋ. ಸೊ ವೇಟ್ ಮಾಡತ್ತೇವಿ, ನೋಡೋಣ. ಅದ ಅವ 3 ಜನ ಆಗೋ ಮಟ್ಟ ಬರಲ್ಲ ಅವ. ಹಂಗ ಹೊಡಿ ಅಂದ್ರೆ ಹೊಡಿತಾನೆ ಇಲ್ಲ, ಯಾವ ಗೊತ್ತಾವ. ಇನ್ನೂ 2 ಬೇಕೇನ? ಒಟ್ಟು ಖಾಲಿ ಅಂತ ಹೊಡಿಯಂಗಿಲ್ಲ ಅವ ಆಟೋ. ಎಲ್ಲರೂ ಅಷ್ಟಪ್ಪ, ಶೇರಿಂಗ್ ಆಟೋ ಇದ್ರೆ ಒಟ್ಟು ಈಡಂಗೆ ಆಗ್ಬೇಕಂದ್ರೆ 1000 ರೂಪಾಯಿ ಅಂತ. ಶೇರ್ ಏನಾರ ಕೊಡ್ಲಿಲ್ಲ ಅಂದ್ರೆ 1000 ರೂಪಾಯಿ. ನಮ್ಮ ರಾಯರು ಮೇನ್ ಎಂಟ್ರೆನ್ಸ್ ಕಡೆ ಅದೇವ್ ನಾವೀಗ. ಸೊ ಇನ್ನೂ 2 ಜನ ಬಂದ್ರಂದ್ರೆ ಈಗ ಇವ ಆಟೋ ಬಿಡ್ತಾನ. ಅದ ಈಗ ಒಬ್ರು ಬಂದಾರೆ, ಇನ್ನೂ 2 ಬರ್ಬೇಕಂತ. ಅಲ್ಲಿ ಮಠ ಆಟೋ ಬಿಡಲ್ಲ ಅಂತವ. ಅದಕ್ಕೆ ಇಳಿ ಒಂದ್ ಸ್ವಲ್ಪ ಹೊತ್ತ ನೋಡು. ಮತ್ತೆ 7 ಗಂಟೆಗೆ ರಥೋತ್ಸವ ಆಯ್ತು, ಅಲ್ಲೂ ಒಂದ್ ಬರ್ಬೇಕೀಗ ರಾಯರ ಮಠಕ್ಕೆ. ಫೈನಲಿ ಬಂದ. ಹೋಗು ದಾರಿನಾಗ ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಬರ್ತದೆ. ಸೊ ಆಟೋದ ಒಂದು 10-15 ಮಿನಿಟ್ಸ್ ನಿಲ್ಲಿಸ್ತಾನೆ ಇಲ್ಲೇ. ಸೊ ಈಗ ದರ್ಶನ ತಗೊಳ್ಳೋಣ ಬರ್ರಿ. ನೀವು ನೋಡ್ಬೋದು ಸ್ಟ್ಯಾಚ್ಯೂ ಹೆಂಗೆ ದೊಡ್ಡದದ ಫುಲ್. ಸೊ ನನಗಂತೂ ಆಂಜನೇಯ ಅಂದ್ರೆ ಪಂಚಪ್ರಾಣ. ಸೊ ನಿಮಗೂ ಆಂಜನೇಯ ಅಂದ್ರೆ ಇಷ್ಟ ಅಂತ ಗೊತ್ತದ. ಸೊ ನೀವು ದರ್ಶನ ತಗೋಬೋದಿಲ್ಲ. ಸೊ ನೋಡಕ್ಕೆ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ನೀವು. ಆಮೇಲೆ ಇದು ಆಂಜನೇಯ 32 ಫೀಟ್ ದೊಡ್ಡದದ. ಆಮೇಲೆ ಇದು ಟೆಂಪಲ್ ರೀಸೆಂಟ್ಲಿ ಕಟ್ಟ್ಯಾರ ಅರೌಂಡ್ 2021ನಾಗ. ಆಮೇಲೆ ಇದ್ರ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ಳೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠದವ್ರ. ಆಮೇಲೆ ನೀವಿಲ್ಲೇ ಒನ್ಸ್ ಇನ್ ಅ ಲೈಫ್ ಟೈಮ್ನಾಗ ವಿಸಿಟ್ ಆಗಲೇಬೇಕು.
ಆಮೇಲೆ ಇಲ್ಲಿ ರಾಮನವಮಿ ಮತ್ತು ಹನುಮ ಜಯಂತಿ ಭಾಳ ಅದ್ದೂರಿಯಾಗಿ ಆಚರಿಸ್ತಾರೆ. ಭಾಳ ದೂರ ಇಲ್ಲ ಇದು ಮಂತ್ರಾಲಯದಿಂದ ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್ ಅದ. ಸೊ ನೀವಿಲ್ಲಿ ಒಂದ್ಸತಿಯಾರ ವಿಸಿಟ್ ಆಗಲೇಬೇಕು ದರ್ಶನ ತಗೊಳ್ಳಿ. ಸೊ ಅದು ರಾಮನ ಮೂರ್ತಿ ಎದಕ್ಕೆ ಮುಚ್ಚಾರ ಅಂತ ಕೇಳಿದೆ ಆಟೋ ಡ್ರೈವರ್ ಅವ್ರಿಗೆ. ಸೊ ಅವ್ರಂದ್ರೆ ವರ್ಕ್ ಅದ ಅಂತ, ಇನ್ನೂ ನಡಿಲಿಕ್ಕತ್ತದ ಅಂತ ವರ್ಕ್. ಸೊ ಆದಷ್ಟು ಲಘು ಮುಗಿತದ ಅಂತ ಅನ್ಕೊಂತೀನಿ. ಇಷ್ಟು ಕುರಿಗಳ ನನ್ನ ಹತ್ರ ಇರ್ತಿತ್ತಂದ್ರೆ ನಂಗೆ ಕೆಲ್ಸಕ್ಕೆ ಹೋಗ್ತಿದ್ದಿದ್ದಿಲ್ಲ, ಸುಮ್ಮನೆ ಆರಾಮ್ ಇರ್ತಿದ್ದೆ ನೋಡ್ರಿ ನಾನು. ನೋಡ್ರಿಪ್ಪ ಕುರಿ ಹಂಗೆ ಸಾಲ್ಕಂಗೆ. ಏನಪ್ಪ ಜೀವನ ಅಂದ್ರೆ ಇವಂದ ನೋಡ್ರಿಪ್ಪ. ಮುಗ್ಯಾವಲ್ವ ನೋಡ್ರಿ ನೀವಿಲ್ಲೇ ಒಂದ್ರ ಮುಗಿತೈತನಂತಂದ ಹಂಗ ಚಾಲೂನ ಅದಾವ ಹಂಗ. ಹಬ್ಬ ಈಗ ಮುಗೀತ. ಏನಪ್ಪ ಎಷ್ಟು ರಿಚ್ ಇರ್ಬೋದಪ್ಪ ಅವ ಅಣ್ಣ. ನೋಡಿದ್ರೆ ಡ್ರೆಸ್ ಹಾಕೊಳ್ಳೋದು ನೋಡಿದ್ರೆ ಹೆಂಗದ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ತುಂಗಭದ್ರಾ ನದಿ ಇಲ್ಲಿ ಕಾಣ್ತದಲ್ಲ. ಸೊ ನೀರಂತೂ ಇಲ್ವೇ ಇಲ್ಲ. ಇಷ್ಟು ಸುಡು ಸುಡು ಬಿಸಿಲ್ನಾಗ ನೀರು ಎಲ್ಲಿಂದ ಬರ್ಬೇಕು. ಸೊ ನೀವು ನೋಡ್ಬೋದಿಲ್ಲ ಬರೀ ಕಲ್ಲ ಕಾಣತ್ತವ. ಒಂದು ಸ್ವಲ್ಪ ಆಜು ಬಾಜು ಒಂದು ಸ್ವಲ್ಪ ನೀರು ಕಾಣ್ತಾವ, ಬಟ್ ಆ ಪರಿ ನೀರಿಲ್ಲ. ಮೊದ್ಲು ಹೆಂಗಿರ್ತಿತ್ತು ಹಂಗೆ ನೀರಂತೂ ಇಲ್ವೇ ಇಲ್ಲ. ಸೊ ಈಗ ಇನ್ನೂ ಎಷ್ಟು ಭಾಳ ತಾಬೋದು ಅನ್ಕೊತೀನಿ ಪಂಚಮುಖಿ ಮುಟ್ಟಾಕ. ಸೊ ಹೋಗೊಂಬರ್ರಿ. ಎಂಟ್ರೆನ್ಸ್ಗೆ ಅಂತೂ ಬಂದೇವಿ. ನೀವು ನೋಡ್ಬೋದು ಮೇಲೆ ನಮ್ಮ ಆಂಜನೇಯ ಕಾಣ್ತಾನ ನೋಡ್ರಿ ಇಲ್ಲೇ. ಸೊ ಈಗಂತೂ ಬಂದೇವಿ. ನೋಡೋಣ ಎಷ್ಟೊತ್ತು ಟೈಮ್ ಹಿಡಿತದ ಅಂತಂದೆ. ಅಲ್ಲೇ ಕಾಣ್ತದೆ ನೋಡ್ರಿ ನಿಮಗೆ ಪಂಚಮುಖಿ ಆಂಜನೇಯ ಟೆಂಪಲ್. ಎಷ್ಟೊಂದು ಜನ ಅದಾರಂತ ಗೊತ್ತಾಗ್ಬೋದು ಇಲ್ಲಿಂದನ. ಜನಸಾಗರ. ಸೊ ಈಗ ಜಸ್ಟ್ ರೀಚ್ ಆಗ್ಯಾವ ನಾವು ಪಂಚಮುಖಿ ಹನುಮಪ್ಪಗ. ಗದ್ಲಂತೂ ಭಯಂಕರ ಐತಿ. పైన ఏడు కొండలవాడు మహాలక్ష్మి వీడి దర్శనం అయిన తర్వాత మంత్రులందరినీ ఈ విధంగా బృందావన వస్తున్నారు. రాఘవేంద్ర స్వాముల వారు ರಶ್ ಭಯಂಕರ ಐತಲ್ಲ ಆದ್ರೂ ಮೂಲ ಅಕ್ಷತలు ಅನಂತಾಚಾರ್ಯ గారు ಅದ ಅಂತಾನೆ ಪಪ್ಪಂದೇನೀಗ ನಿಂತ್ರಲ್ಲ ಅವ್ರು. ಆಗ್ತದೆ ತಗೋಬಾ. ಭಕ್ತರು ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡರು. ಫೋಟೋ ವಿಡಿಯೋ ತೆಗೆಯಬಾರದು. 12 ವರ್ಷ ಕಾಲ ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಒಡ ಉಂಟಾರೆ ಸ್ವಾಮಿಗೆ ತಗೊಂಡು ಹೋಗಿದ್ದಾರೆ ಮಾಡಿರುತ್ತಾರೆ.
దర్శనం అయిన తర్వాత మంత్రాలను వెళ్ళి దివంగ బృందావన సమేతాలు రాఘవేంద్ర స్వాముల వారు అనంత రుద్రదేవుణ్ణి ఏకదేవుణ్ణి వినాయకుడిని మరియు బృందావనమును ప్రతిష్టాపం చేశారు. స్వాముల వారు బృందావనం అయిన తర్వాత క్షేత్రంలో ಮತ್ತೆ ಪಳೆದಾಗ ನಿಂತ್ಕೊಂಡು ಏನು ಮಾಡ್ಬೇಕಲ್ಲೇ ಆ್ಯಕ್ಚುಲಿ ಇದು ಎಕ್ಸಿಟ್. ಈಗ ನಾವು ನಿಂತೇವಿ ಅಲ್ಲ, ಇಲ್ಲಿಂದ ಪಾಳೆಗೆ ಹೋಗ್ಬೇಕು ನಾವು. ಆಮೇಲೆ ಈಗ ನಾನು ಇದು ವಿಡಿಯೋನಾಗ ತೋರ್ಸತ್ತೀನಿ ಅಲ್ಲ, ಇದು ಎಕ್ಸಿಟ್. ಸೊ ನೀವು ನೋಡ್ಬೋದು ಜನ ಹೆಂಗೆ ಬಂದಾರ ಅಂತಂದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ವೇ ಟು ದರ್ಶನಗೆ ಹೋಗುವ ದಾರಿ ಹೀಗೆ. ಸೊ ಅಂದ್ರೆ ನಾವು ಇಲ್ಲಿಂದನ ಪಾಳೆನ್ಯಾಗ ನಿಂದಿರ್ಬೇಕು. ಅಬ್ಬಬ್ಬ ಜನ ನೋಡ್ರಿ ಇಲ್ಲೇ ಹೆಂಗೆ ಅದಾರಂತ. ಆಮೇಲೆ ಇದು ಆಂಜನೇಯ ಪಾದ, ನೀವು ಇಲ್ಲಿ ನೋಡ್ಬೋದು ಆಂಜನೇಯನ ಪಾದ ಇದೆ. ಸೊ ಇದು ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗತ್ತಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ತೆರೆಯುವ ಮುನ್ನವೇ ಬರೋಬ್ಬರಿ 12 ವರ್ಷಗಳ ತಪಸ್ಸನ್ನು ಮಾಡಿದ್ದಾರೆ. ಸ್ವತಃ ಪಂಚಮುಖಿ ಹನುಮಂತನಿಗೆ ಪ್ರತ್ಯಕ್ಷಗೊಳ್ಳುವ ಮಾಡಿದ್ದ ಪಂಚಮುಖಿ ಆಂಜನೇಯ ಸ್ವಾಮಿಯ ಗುರುತು ಆಗಿದೆ. ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೆಟ್ಟರೊಂದು ಗುಹೆಯಲ್ಲಿ 12 ವರ್ಷ ಕಾಲ ಸುದೀರ ತಪಸ್ಸನ್ನು ಮಾಡಿದ್ದರು. ನಮ್ಮ ರಾಯರ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿಯು 5 ಮುಖಗಳ ಅವತಾರವನ್ನು ತಾಳಿ ನಮ್ಮ ರಾಯರಿಗೆ ದರ್ಶನ ಭಾಗ್ಯಗಳನ್ನು ಕರುಣಿಸಿದ್ದಾರೆ. ರಾಘವೇಂದ್ರರು ಈ ಪಂಚಮುಖಿ ಆಂಜನೇಯ ರೂಪವನ್ನು ತಾವು ಧ್ಯಾನಿಸಿ ಗುಹೆಯ ಬಂಡೆಯ ಒಂದರ ಮೇಲೆ ಚಿತ್ರಿಸಿದ್ದಾರೆ. ಇಲ್ಲೇ ನೋಡ್ಬೋದು ನೀವು, ಬೆಡ್ ಆ್ಯಂಡ್ ಪಿಲ್ಲೋ ಟೈಪ್ ಕಾಣ್ತದ. ನೋಡೋಕ್ಕೂ ಎಷ್ಟು ಚೆಂದಾಗಿ ಕಾಣ್ತದಂದ್ರೆ ಕೇಳಕ್ಕೆ ಹೋಗ್ಬೇಡ್ರಿ. ಅನ್ನೋದು ನೀವು ಒಂದಲ್ಲ ಒಂದು ಸತಿ ನೀವು ಇಲ್ಲಿ ವಿಸಿಟ್ ಆಗಲೇಬೇಕು. ಸೊ ಮಂತ್ರಾಲಯಕ್ಕೂ ಬರ್ರಿ, ಪಂಚಮುಖಿಗೂ ಬರ್ರಿ. ಆ್ಯಕ್ಚುಲಿ ನೇಚರ್ ಅಂದ್ರೆ ಹಂಗೆ ಅಲ್ಲ, ಎಲ್ಲನೂ ಬ್ಯೂಟಿಫುಲ್ ಆಗಿನೇ ಕಾಣ್ತದೆ. ನೋಡ್ಬೋದು ನೀವಿಲ್ಲೇ. ಆಮೇಲೆ ನಮ್ಮ ಫ್ಯಾಮ್ಲಿ ನನಗೆ ಕರೀಲಿಕತ್ತಿದ್ರೆ ಅಲ್ಲೇ ಹೋಗೋಣೇನಂತ ಕೇಳಕ್ಕೆ. ಬಟ್ ಅದು ಲಕ್ಷ್ಮೀ ಟೆಂಪಲ್ ಆ್ಯಕ್ಚುಲಿ. ಬಟ್ ನಮ್ಮ ಫ್ಯಾಮ್ಲಿ ಟೈಮ್ ಮತ್ತು ಜನ ನೋಡಿ ಬೇಡ ಅಂದರೆ ನೋಡ್ಬೋದು ನೀವು ಅಲ್ಲೇ ಜನ ಹೆಂಗೆ ಅದಾರ ಅಂತಂದು. ಯಾಕಂದ್ರೆ ಮತ್ತೆ 7 o'clock or 7:30 ರಥೋತ್ಸವ ಅದ. ಸೊ ಅದ್ರ ಸಂಬಂಧ ಬೇಡ ಅಂತ ನೆಕ್ಸ್ಟ್ ಟೈಮ್ ಬರೋಣ ಸುಮ್ಮನೆ ಆಗ್ಯಾವ ನಾವು. ಆಮೇಲೆ ಇದು ಬ್ಯಾಕ್ ಸೈಡ್ ಅಂದರೆ ಪಂಚಮುಖಿ ಹನುಮಪ್ಪನ ಬ್ಯಾಕ್ ಸೈಡ್. ಸೊ ಇಲ್ಲೇ ಬೇರೆ ಟೆಂಪಲ್ಸು ಅದಾವ. ಸೊ ನೀವು ನೋಡ್ಬೋದು ಇಲ್ಲೇ. ಸೊ ನೀವು ಒಂದಲ್ಲ ಒನ್ ಟೈಮ್ ವಿಸಿಟ್ ಆಗಲೇಬೇಕು. ಸೊ ನನ್ನ ರೆಕಮೆಂಡೇಶನ್ ನೀವು ಬರ್ರಿ ಅಂತಂದು. ಸೊ ಈಗ ಇದೇ ಎಕ್ಸಿಟ್. ಈಗ ನಾ ಬರತ್ತೇನಲ್ಲ, ಇಲ್ಲೆಲ್ಲ ನಿಮಗೆ ಶಾಪ್ ಕಾಣ್ತೈತೆ ನೋಡ್ರಿ. ಈಗ ಮತ್ತೆ ಬೇರೆ ಪ್ಲೇಸಿಗೂ ಹೋಗೋದೈತಿ, ನೋಡೋಣ. ಕ್ಲೈಮೇಟ್ ಫುಲ್ ಮಸ್ತ್ ಐತಿ. ನೀವು ಇಲ್ಲಿ ಬರಬೇಕಾ, ವಿಸಿಟ್ ಅಂತೂ ಮಾಡಬೇಕಾ ನೋಡ್ರಿ. ಈಗ ಪಾದರಕ್ಷೆಗಳು ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರ್ಯ ಪ್ರವೇಶ ಆಗಿರುವಂತ ಗುಂಡು, ಕಲ್ಲಿನ ಪಾದಗಳು, ಪುಷ್ಪಕ ವಿಮಾನ. ಆಮೇಲೆ ಹೋಗೋಕ್ಕಿಂತ ಮುಂಚೆ ಕಬ್ಬಿನಲ್ಲಿ ಕುಡಿದು ಹೋಗೋಣ ಅಂತ ಅಂದ್ಕೊಂಡೇವಿ. ಸೊ ಬರ್ರಿಪ್ಪ, ಕಬ್ಬಿನಲ್ಲಿ ಕುಡಿದು ಡೈರೆಕ್ಟಾಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ. ಎದಕ್ಕಂದ್ರೆ ಫ್ಯಾಮ್ಲಿದವ್ರು ಡಿಸೈಡ್ ಆಗೈತಿ, ಟೈಮ್ ಭಾಳ ಆಗೈತಿ. 7 o'clock ರಥೋತ್ಸವ ಅದ. ಸೊ ಅದ್ರ ಸಂಬಂಧ ಬೇರೆ ಎಲ್ಲೂ ಹೋಗೋದು ಬೇಡ, ಡೈರೆಕ್ಟ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಡೋಣ ಅಂತಂದು. ಸೊ ಬರ್ರಿ ಹೋಗೋಣ. ಹಂಗೆ ನೇಚರ್ನು ನೋಡ್ಬೋದು ನೀವು ಇಲ್ಲೇ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತ್ತದಂತ. ಅಂದಂಗೆ ಸನ್ಸೆಟ್ ನೋಡೋದು ಮಜಾನ ಬೇರೆ. ಅವನು ನೋಡ್ಬೋದು ನೀವು ಇಲ್ಲಿ ಎಷ್ಟು ಆಸಮಾಗಿ ಕಾಣತ್ತದಂತಂದು. ಹಂಗೆ
ಇವ್ರ ಆಟೋ ಡ್ರೈವರ್ ನಂಬರ್ ಆಮೇಲೆ ಎಷ್ಟು ತೊಗೊಂಡಾರ ಎಲ್ಲಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ನಾಗ ಸೊ ಚೆಕ್ ನಾವು ಮಾಡಿ. ಈಗ ಜಸ್ಟ್ ರೂಮಿಗೆ ಹೊಂಟೇವಿ. ಸೊ ನಾವು ಪಂಚಮುಖಿ ಅಷ್ಟ ನೋಡೇವಿ. ಎದಕ್ಕಂತಂದ್ರೆ ರಥೋತ್ಸವ ಐತೆ ಅಂತ ಹೇಳಿದ್ದೆ ಅಲ್ಲ. ಆಮೇಲೆ ಅದ್ರದ್ದು ವಿಡಿಯೋ ನಾನು ಬೇರೆ ಇದ್ರನಾಗ ಹಾಕ್ತೀನಿ, ಅಂದ್ರೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ವಿಡಿಯೋನಾಗ ಹಾಕಿದೆ ಅಂದ್ರೆ ವ್ಲಾಗ್ ಭಾಳ ದೊಡ್ಡದಾಗ್ತದೆ. ಸೊ ಈಗ ಫಸ್ಟ್ ರಥೋತ್ಸವಕ್ಕೆ ರೆಡಿ ಆಗೋಣ, ಮತ್ತು ಲುಂಗಿ ಮತ್ತು ಶಲ್ಯ ಉಟ್ಕೊಂಡು. ಇನ್ ಶಾರ್ಟ್ ಹೇಳ್ಬೇಕಂತಂದ್ರೆ ಫುಲ್ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಎಲ್ಲಾನು ಫುಲ್ ಚಲೋ ಆತು, ದರ್ಶನನೂ ಚಲೋ ಆತು. ಬಟ್ ಅಲ್ಲೂ ಗದ್ದಲ ಭಾಳ ಅಂದ್ರೆ ಭಾಳ ಇರ್ತದೆ. ಸೊ ನಿಮಗೆ ಆ ವಿಡಿಯೋನಾಗ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ವಿಡಿಯೋ ರಥೋತ್ಸವ ರಿಲೇಟೆಡ್ ಬರ್ತದೆ. ಹಂಗೆ ನಿಮಗೆ ಇದು ವಿಡಿಯೋ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಜೈ ಶ್ರೀರಾಮ್.